ಸಿಂಹ ಉಗ್ರ ಉಗ್ರ ನರಸಿಂಹ ನನಗೆ ಯಾರ ಭಯವೂ ಇಲ್ಲ, ಯಾರ ಹಂಗಿನಲ್ಲಿಯೂ ಇಲ್ಲ. ನನಗೆ ಎದುರಾಗಿ ನಿಂತ ನರಕುನ್ನಿಗಳಿಗೆ ಈ ಪ್ರಪಂಚದಲ್ಲಿ ಉಳಿಗಾಲವಿಲ್ಲ. ನಾನು ಯಾರಿಗೂ ಸಾಲ ಮಾಡುವ ಮಗನೇ ಅಲ್ಲ, ಯಾರ ಮುಂದೆ ಕೈ ಚಾಚುವವನೂ ಅಲ್ಲ. ಆದರೆ ದುಡ್ಡಿನ ದರ್ಪದಿಂದ ಬಡವರ ಮೇಲೆ ದರ್ಪ ತೋರಿಸುವ ಶ್ರೀಮಂತರಿಗೆ ಸವಾಲು ಹಾಕಿ ಅವರು ಅನ್ಯಾಯದಿಂದ ಕಟ್ಟಿರುವ ಶ್ರೀಮಂತಿಕೆಯ ಶಿಖರವನ್ನು ಸುಟ್ಟು ಹಾಕಿ ಅವರಿಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವುದೇ ಈ ನರಸಿಂಹನ ಗುರಿ. ಸಿಗರೇಟ್ ಸೇರಿದ ದಾರಿಗೆ ಅಡ್ಡವಾಗಿ ನಿಂತಿದೆಯಲ್ಲ, ನಿನ್ನನ್ನು ನೋಡಿದ ತಕ್ಷಣ ಸೈಡ್ ಸರಿದು ನಿಲ್ಲುವುದಕ್ಕೆ ನೀನೇನು ಶ್ರೀಮಂತರ ಸೊಕ್ಕನ್ನು ಮುರಿದು ಅವರು ಅನ್ಯಾಯದಿಂದ ಗಳಿಸಿರುವ ಹಣವನ್ನು ಕದ್ದು ತಂದು ಬಡವರಿಗೆ ದಾನ ಧರ್ಮ ಮಾಡಿ ಮನೆ ಮನೆಗೂ ಮಗ ಎನಿಸಿಕೊಂಡಿರುವ ಸೂರ ಸಿಂಧೂರ ಲಕ್ಷ್ಮಣನ ಅಥವಾ ಇಡೀ ನಮ್ಮ ಭಾರತ ದೇಶವೇ ಜೈ ಶ್ರೀರಾಮ್ ಎಂದು ಕೂಗು ಹಾಕುವರನ್ನ ನುಂಗಲು ಬಂದ ಬಿನ್ ಲಾಡನ್ನ ದೇವನೇ ಸೀಳಿ ಹಾಕಿದ ಛತ್ರಪತಿ ಶಿವಾಜಿನ ಅಥವಾ ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಬರೆದುಕೊಟ್ಟ ಸಂವಿಧಾನ ಶಿಲ್ಪಿ ಎನಿಸಿಕೊಂಡಿರುವ ಆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದು ನಮ್ಮ ಕನ್ನಡ ನಾಡು, ನಮ್ಮ ಬೀಡು ಎಂದು ನಮ್ಮ ನಾಡಿಗಾಗಿ ತನ್ನ ಪ್ರಾಣವನ್ನೇ ಲೆಕ್ಕಿಸದೆ ಈ ನಮ್ಮ ನಾಡಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂತ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸುಮ್ಮನೆ ಅಧಿಕತನದ ಮಾತನಾಡಿ ಈ ನನ್ನ ಸಿಟ್ಟಿನ ಜ್ವಾಲೆಯಲ್ಲಿ ಉದ್ಭವಿಸಿ ಸುಟ್ಟು ಹೋಗಬೇಡ. ಸುಮ್ಮನೆ ಹೊರಟು ಹೋಗಲೇ, ಹೊರಟು ಹೋಗಲಕ್ಕೂ ನಾನೇನು ಹೇಳಿಯಲ್ಲ. ನಿಮ್ಮಂತ ಸೂರ ಧೀರನನ್ನು ಸುಟ್ಟು ಹಾಕುವನು ರೌಡಿ ಎಂದು ರುದ್ರ ಅವತಾರ ತೋರಿಸಲು ಬರಬೇಡ. ಈ ಉಗ್ರ ನರಸಿಂಹನ ಮುಂದೆ ನಿನ್ನಂತ ರೌಡಿಗಳ ರುಂಡವನ್ನು ತೆಗೆದು ನರಗಳನ್ನು ಕಿತ್ತು ನಾಯಿ ನರಿಗಳಿಗೆ ಹಂಚುವವನು ಈ ಉಗ್ರ ನರಸಿಂಹ. ಉಗ್ರ ನರಸಿಂಹ, ಉಗ್ರ ನರಸಿಂಹ, ನಿಮ್ಮಪ್ಪನ ಮಗನಾಗಿದ್ದರೆ ಈ ರೌಡಿ ರಾಜನನ್ನು ಒಂದೇ ಕೂದಲು ಅಳಿಗಾಡಿಸು, ಅವಾಗ ಗೊತ್ತಾಗ್ತಿದೆ ನಿನ್ನ ತಾಕತ್. ರೌಡಿ ರಾಜ ನನಗೆ ಎದುರಾಗಿ ನಿಂತು ನನಗೆ ಎದುರು ವಾದಿಸಿದ್ದಲ್ಲದೆ ನನ್ನ ತಂದೆಯವರೆಗೂ ಮಾತನಾಡಿದೆ ಕತ್ತೆ ನನ್ನ ಮಗನು. ಮುಗಿಯಿತು ನಿನ್ನ ಕತೆ. ಶ್ರೀ ಪಾಂಡುರಂಗನ ಕೃಪೆ ನನ್ನ ಮೇಲಿರಬೇಕಾದರೆ ನನ್ನನ್ನು ಮುಟ್ಟುವ ಗಂಡು ಇನ್ನು ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ರೌಡಿರಾಜ್, ಸುಮ್ಮನೆ ಹೊರಟು ಹೋಗಿದ್ದರೆ ನಿನ್ನ ಪ್ರಾಣನಾದ್ರೂ ಉಳಿತಾ ಇತ್ತು ಮಗನೇ. ಓಹೋ, ಇದರಲ್ಲಿ ಇಷ್ಟೊಂದವನಿದೆ. ಈ ಹಣವನ್ನ
ಅನಾಥಾಶ್ರಮಕ್ಕೆ ಕೊಟ್ಟರಾಯಿತು. ಹವ್ವಾ ಹವ್ವಾ ಯಾರು? ಪ್ರಶಾಂತ, ಬಾರಪ್ಪ. ಇದೇನು ಕೂರಿಗೇನು ಹೊತ್ಕೊಂಡು ಬರ್ತಾ ಇದೆಯಲ್ಲ? ಹವ್ವಾ ಇವತ್ತು ಉಗಾದಿ ಪಾಡ್ಯ ಅಲ್ಲವೇ? ಅದಕ್ಕೆ ಕೂರ್ಗೆಗೆ ಸುರಮಾವಣ ಹಚ್ಚಿ ಸಿಂಗಾರವಣ ಮಾಡಿ ಬಂಡೆ ಪೂಜೆಗೆ ಸಿದ್ಧತನ್ನು ಮಾಡುತ್ತಾರವ್ವ. ಅದಕ್ಕೆ ಕೂಡ ನಾವು ಮನೆಯಲ್ಲಿ ಪೂಜೆ ಮಾಡಬೇಕು ಎಂದು ಅದಕ್ಕೆ ಕೂರ್ಗೆಯನ್ನು ಹೊತ್ತುಕೊಂಡು ಬಂದಿದ್ದೇನವ್ವ. ಹೌದಾ, ಒಳ್ಳೇದಾಯ್ತು ಕಂದ. ಪ್ರಶಾಂತ, ಕೂರಿಗೆಯನ್ನು ಬಣ್ಣ ಹಚ್ಚಿ ಎತ್ತುಗಳ ಮೈ ತೊಳೆದುಕೊಂಡ ಬಾರಪ್ಪ. ನಾನು ಪೂಜೆಗೆ ಹೋಗಿ ಎಲ್ಲ ಸಿದ್ಧತೆ ಮಾಡುತ್ತೇನೆ. ಆಯ್ತವ್ವ. ಅಣ್ಣ, ದೊಡ್ಡಮ್ಮ. ಶ್ರೀಕಾಂತ, ಒಬ್ಬನೇ ಬಂದಿರುವೆ. ಅವ್ವ ಅಪ್ಪ ಬರ್ಲಿಲ್ಲವೇ? ಅಣ್ಣ, ಅವ್ವ ಅಪ್ಪ ಇಬ್ಬರು ಬಂದರು ನೋಡಿಲ್ಲಿ. ಪಾರ್ವತಿ, ಬಾ ತಂಗಿ. ತಮ್ಮೆಂದಿಗೂ ಬಂದಿದ್ದರೇನಪ್ಪ? ಹೌದಕ್ಕ, ಹೀಗೆ ತಾನೇ ಬಂದಿವಿ. ಹಾ ಚಿಕ್ಕಪ್ಪ, ಚಿಕ್ಕಮ್ಮ, ನೀವು 3 ಜನ ಅಷ್ಟೇ ಬಂದಿದ್ದೀರಿ. ನನ್ನ ಮುದ್ದಿನ ತಂಗಿ ಸೀತಾ ಬರಲಿಲ್ಲವೇ? ಪ್ರಶಾಂತ, ಸೀತಾಗೆ ಕಾಲೇಜಲ್ಲಿ ರಜೆ ಇರಲಿಲ್ಲ. ಅದಕ್ಕೆ ಸೀತಾ ಮನೆಯಲ್ಲಿದ್ದಾಳೆ. ಶ್ರೀಕಾಂತನಿಗೆ ರಜೆ ಇತ್ತು, ಅವನೊಬ್ಬನೇ ಬಂದಿದ್ದಾನೆ. ಹಾ ಇರಲಿ ಬಿಡಿ ಚಿಕ್ಕಮ್ಮ. ಶ್ರೀಕಾಂತ, ನಿನ್ನ ಕಾಲೇಜ್ ಮುಗಿತೇನಪ್ಪ? ಇನ್ನೂ ಇಲ್ಲ ಅಣ್ಣ. ಈಗ ತಾನೇ PUC ಎಕ್ಸಾಮ್ ಬರೆದು ಬಂದಿದ್ದೇನೆ. ಪಾಸ್ ಕೂಡ ಆಗಿದ್ದೇನೆ ಅಣ್ಣ. ಹಾಗಾದರೆ ಯಾವುದಾದ್ರೂ ನೌಕರಿಗೆ ಅರ್ಜಿ ಹಾಕಬೇಕಾಯ್ತಲ್ಲಪ್ಪ. ಪ್ರಶಾಂತ, ನೌಕರಿ ಎಂಬ ಶಬ್ದ ನಮ್ಮಂತ ಬಡವರಿಗೆ ಸಲ್ಲಿದಲ್ಲಪ್ಪ. ಕೈ ತುಂಬ ಹಣ ಕೊಟ್ಟು ಮಂತ್ರಿಗಳ ಅಸಲಿ ಹಚ್ಚಿ ಕೇಳುವ ಕಟುಕ ಶ್ರೀಮಂತರ ದಬ್ಬಾಳಿಕೆ ಜನಮಿಡಿ ಹೆಚ್ಚಾಗುತ್ತಿರುವಾಗ ಇನ್ನು ನಾವು ಬಡವರು ನಮಗೆ ನೌಕರಿ ಕೊಡಿ ಎಂದು ಕೇಳಿಕೊಂಡರೆ ಯಾರು ಕೊಡ್ತಾರಪ್ಪ ಈ ಸಮಾಜದಲ್ಲಿ ನೌಕರಿ? ನೋಡು ಪ್ರಶಾಂತ, ರೈತನ ಮಕ್ಕಳಾದ ನಾವು ಈ ಭೂಮಿ ತಾಯಿ ಮಡಿಲಲ್ಲಿ ದುಡಿದು ಅಂತ ನೌಕರಿದಾತರಿಗೆ ಹಣ್ಣು ಹಾಕುವ ಕೈ ಆಗಬೇಕು ವಿನ ಅವರ ಕೂಡ ಹಣಕ್ಕೆ ಕೈ ಚಾಚುವ ಕೈ ಹಗವರ್ದು. ಪ್ರಶಾಂತ, ಪ್ರಶಾಂತ, ನಾನು ಕೂಡ ಹೇಳಿದ್ದೆ ಅವರಿಗೆ, ಇರೋ ಒಬ್ಬ ಮಗ ಇದ್ದಾನೆ, ಸಾಕಷ್ಟು ಶಾಲೆ ಕಲಿತಿದ್ದಾನೆ, ಅವನಿಗೊಂದು ನೌಕರಿ ಕೊಡಿಸಿ ಅಂತ ಹೇಳಿದ್ರೆ ನಾವು ರೈತರ ಮಕ್ಕಳು ಭೂಮಿಯಲ್ಲಿ ದುಡಿಬೇಕು ಅಂತ ಹೇಳ್ತಾರೆ. ಆದರೆ ಈ ಶ್ರೀಕಾಂತನಿಗೆ ಅರ್ಜಿ ಹಾಕಂತ ಹೇಳಿದ್ರೆ ನಾನು ಮಿಲಿಟ್ರಿಗೆ ಸೇರ್ತೀನಮ್ಮ, ವೀರ ಯೋಧನಾಗುತ್ತೇನೆ, ದೇಶ ಸೇವೆ ಮಾಡ್ತೀನಿ ಅಂತ ಹೇಳ್ತಾನೆ. ನನ್ನ ಮಾತೇ ಕೇಳ ಹಠ ಹಿಡ್ತಾನೆ. ಅಕ್ಕ, ನೀನಾದ್ರೂ ಹೇಳ್ಬಾರ್ದೆ? ಶ್ರೀಕಾಂತ, ತಂದೆ ತಾಯಿಯರನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ನೌಕರಿ ಮಾಡೋದ್ರಲ್ಲಿ ಏನಿದೆಯಪ್ಪ? ಇಲ್ಲಿ ಪೊಲೀಸ್ ನೌಕರಿಯೋ ಅಥವಾ ಡಾಕ್ಟರ್ ನೌಕರಿಯನ್ನು ಸೇರಬಾರ್ದೇನಪ್ಪ ಕಂದ? ಅವ್ವ, ಲಂಚ ಎಂಬ ಮಂಚ ಹತ್ತಿ ನಿಂತಿರುವ ಈ ಲಜ್ಜೆಗೆಟ್ಟ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಕೇಳಿದಷ್ಟು ಲಂಚವನ್ನು ಕೊಟ್ಟು ನೌಕರಿ ಸೇರಿ ದೊಡ್ಡ ಅಧಿಕಾರಿ ಕಂಡ ತಕ್ಷಣ ಎದ್ದು ನಿಂತು ಸಲಿಟ್ ಹೊಡೆದು ಈ ನಮ್ಮ ಸಮಾಜ ಬಡ ಜನರ ಮೇಲೆ ಫೈನ್ ಎಂಬ ಹೆಸರಿನಲ್ಲಿ ಲಂಚ ಉಣಿಸಿದುಕೊಂಡು ಇವನ್ನು ಲಂಚಕೋರ ಎನಿಸಿಕೊಳ್ಳುವುದಕ್ಕಿಂತ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚಾಲುಕ್ಯರ ನಾಡು ಎಂದು ಖ್ಯಾತಿಯಾಗಿರುವ ಜೋಳ ಚಕ್ಕೋಡಿ ಗ್ರಾಮದಲ್ಲಿ ರೈತರ ಮನೆಯಲ್ಲಿ ತಾಯಿ ಬಸವ ತಂದೆ ಬಸವ ಎಂಬ ನವ ದಂಪತಿಗಳ ಉದರದಲ್ಲಿ ಜನಿಸಿ ಈ ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ದೇಶವನ್ನೇ ನುಂಗಲು ಬರುತ್ತಿರುವ ಆ ಎದುರಾಳಿಗಳಿಗೆ ಎದೆಗೊಟ್ಟು ನಿಂತು ಅವರ ಬಿಸಿ ರಕ್ತವನ್ನು ಈ ಭೂಮಿಗೆ ಹರಸಿ ನಮ್ಮ ದೇಶದ ಸಲುವಾಗಿ, ನಮ್ಮ ಭಾರತ ದೇಶದ ಸಲುವಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂತ ಶಿವಯ್ಯನಂತ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ
ಬೆಟ್ಟದೂರು ಗ್ರಾಮದಲ್ಲಿ ರೈತರ ಮನೆಯಲ್ಲಿ ಜನಿಸಿ ಕಾರ್ಗಿಲ್ ಯುದ್ಧದಲ್ಲಿ ವಿಜಯಶಾಲಿ ಆಗಿ ಮರಳಿ ಭಾರತ ದೇಶ ಸೇವೆ ಮಾಡಬೇಕು ಎಂದು ಕನಸು ಹೊತ್ತ ಭಾರತ ಮಾತೆ ಮಡಿಲಲ್ಲಿ ಸೇರಿ ಅವ್ವ ವೀರ ಸ್ವರ್ಗ ಪಡೆದನಲ್ಲವ ಹನುಮಂತ ಕೊಪ್ಪದವರಂತೆ ಒಂದೇ ಒಂದು ವರ್ಷ ಬಾಳಿದ್ರೆ ಸಾಕವ್ವ ಈ ನನ್ನ ಜೀವನ ಸಾರ್ಥಕವಾದಂತೆ. ಸಬಾಸ್ ತಮ್ಮ ಸಬಾಸ್. ಈ ನಿನ್ನ ಕೆಚ್ಚದ ಮಾತನ್ನು ಕೇಳಿ ಈ ನಿನ್ನ ಅಣ್ಣನಿಗೆ ಒಂದು ಹಣಬಲ ಬಂದಂತಾಗಿದೆ. ಶ್ರೀಕಾಂತ, ನಿನ್ನ ನೌಕರಿ ಸಿಗಲಿಕ್ಕೆ ಎಷ್ಟೇ ಹಣವ ಖರ್ಚಾಗಲಿ ನಾನು ಕೊಡುತ್ತೇನೆ. ಪ್ರಶಾಂತ, ಅದು ತಮ್ಮ ಬೇಡಪ್ಪ, ಮಕ್ಕಳು ಸುಖಕ್ಕಿಂತ ಹೆಚ್ಚಿನೇನಿದೆ? ಆಯ್ತಕ್ಕ, ನಿಮ್ ಒಪ್ಪಿಗಿದ್ರೆ ಸಾಕು, ನನಗೂ ಸಹ ಒಪ್ಪಿಗಿದ್ದೈತಿ. ಶ್ರೀಕಾಂತ, ನಮ್ಮ ದೇಶದ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಎದೆಗುಂಡಿಗೆಯನ್ನು ಸೀಳಿ ಈ ಭಾರತದ ಬಾವುಟನ್ನು ಅರಸಿ ಗಂಡತೆ ಗಂಡು ಹುಲಿಯಾಗಿ ಬಾರಪ್ಪ ನೀನು. ನೋಡು ಶ್ರೀಕಾಂತ, ಈ ಭೂಮಿ ಮೇಲೆ ದುಡಿತಿರುವ ನಮ್ಮಂತ ರೈತರಿಗೆ ಕಷ್ಟ ಕಾರ್ಖಾನೆಗಳು ತಪ್ಪಿದ್ದಲ್ಲ. ಈ ವರ್ಷ ಮಳೆರಾಯ ಜೋರಾಗಿ ಅಬ್ಬರಿಸಿದರೆ ಮುಂದಿನ ವರ್ಷ ಬರಗಾಲ ಬೀಳುತ್ತದೆ. ಎಂತ ಕಷ್ಟ ಬಂದರೂ ಸಹ ಈ ಭೂಮಿ ತಾಯಿ ಕೊಟ್ಟ ಪಡಿ ಜ್ವಾಳದಲ್ಲಿ ದಾನ ಧರ್ಮವನ್ನು ಮಾಡಿ ಧರ್ಮದ ದಾರಿಯಲ್ಲೇ ನಡಿಬೇಕಪ್ಪ. ಅಕ್ಕ, ಇಷ್ಟೇ ಮಾತಾಡ್ತಾ ಇರ್ತೀರೋ ಅಥವಾ? ಚಿಕ್ಕಪ್ಪ, ಈ ದೇಶಕ್ಕೆ ಹಣ್ಣು ಹಾಕುವ ರೈತನ ಮಗ ಆಗಿರಬೇಕು, ಒಕ್ಕಲಿಗಾಗಿರಬೇಕು. ಧರ್ಮದ ಹಾದಿಯಲ್ಲಿ ನಡೆಯುವ ಧರ್ಮದ ನೆರಳು ಆಗಿರಬೇಕು. ಬಡವರ ರಕ್ತ ಇರುವ ಆ ಕುತಂತ್ರ ಕುಲಿಗೇಡಿ ನನ್ನ ಮಕ್ಕಳನ್ನು ಕಾಳಿಗೆ ಸರ್ಪವಾಗಿ ಈ ಸಮಾಜ ಹೆಣ್ಣು ಮಕ್ಕಳಿಗೆ ಹಣ್ಣನ ಹಾಗೆ ಸಾಧು ಸಂತರ ಶರಣರ ಕಮಲ ಪಾದಗಳಿಗೆ ಸಿರಬಾಗಿ ಧರ್ಮದಿಂದ ಬದುಕುತ್ತೀನಿ. ಇದು ಆ 7 ಕೋಟಿ ಮೈಲಾರೆ ನುಂಗೇಶ್ವರ ಪಾದಣಿಗೂ ಸತ್ಯ. ಅಕ್ಕ, ಎಲ್ಲರೂ ಇದೇ ರೀತಿ ಮಾತಾಡ್ತಾ ನಿಲ್ತಿರೋ ಅಥವಾ ಹಬ್ಬದ ಊಟ ಹಾಕ್ತೀವೋ ನಮ್ಗೆ? ದೊಡ್ಡಮ್ಮ, ಊಟ ಮಾಡುವ ಮೊದಲು ಈ ಆನಂದದ ಸಂಭ್ರಮದಲ್ಲಿ ಎಲ್ಲರೂ ಸೇರಿ ಒಂದು ಆನಂದದ ಗೀತೆ ಆಡುವಣವೇ? ಆಯ್ತು ಶ್ರೀಕಾಂತ, ಬನ್ನಿ ಎಲ್ಲರೂ ಸೇರಿ ಆಡಿ ಕುಣಿಯೋಣ.